ಸರ್, ಈಗಿನ ಜನರೇಷನ್ ಕಾನೂನನ್ನ ಪಾಲನೆ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಹಿಂದೆ ಇದ್ದಷ್ಟು ಕಾನೂನ ಇದು ಇವತ್ತು ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ತಮಗೆ ಬೇಕಾದಂಥ ಸಂದರ್ಭಗಳಲ್ಲಿ ತಮ್ಮದೇ ಆದ ಕೆಲವು ರೀತಿ ನೀತಿಗಳನ್ನು ಪಾಲಿಸ್ತಾರೆ. ಅದರಿಂದ ಸಮಾಜದಲ್ಲಿ ಈ ನಡುವೆ ಭಾಳಷ್ಟು ತಿಕ್ಕಾಟಗಳು ಬರ್ತಾ ಇರ್ತವೆ. ಇದರ ಬಗ್ಗೆ ಕಠಿಣವಾದ ಹೆಜ್ಜೆ ಆಡಳಿತೆಯಲ್ಲಿರುವವರು ತಗೊಳ್ಬೇಕು. ಪ್ರತಿಯೊಬ್ಬರಿಗೂ ಒಂದೇ ಕಾನೂನು ಇರಬೇಕು ಹೊರತು ಅದು ನನಗೊಂದು ಕಾನೂನು ನಿನಗೊಂದು ಕಾನೂನು ಅನ್ನುವ ಒಂದು ಪದ್ಧತಿ ಸಮಾಜದಲ್ಲಿ ಇರೋಕ್ಕೆ ಸಾಧ್ಯವಿಲ್ಲ. ಸರ್, ಇದಕ್ಕೆ ಏನು ಪ್ರಾಬ್ಲಮ್ ಅಂದರೆ ಕೊರತೆ ಏನಂತ ನಿಮಗೆ ಅನಿಸುತ್ತೆ? ಯಾಕಂದರೆ ನಮ್ಮ ಲೈಫ್ ಸ್ಟೈಲ ಅಥವಾ ಈಗಿನ ಹಣ ಎಲ್ಲ ನಮಗೆ ಈಸಿಯಾಗಿ ಸಿಗುತ್ತೆ ಅನ್ನೋದಾ, ಏನಿರ್ಬೋದು ಸರ್? ಇವತ್ತು ಪ್ರತಿಯೊಬ್ಬರಿಗೂ ನಾನು ಶ್ರೀಮಂತನಾಗಬೇಕು ಅನ್ನೋ ಒಂದು ದುರಾಸೆ ಅವರಲ್ಲಿದೆ. ಅದರಿಂದಾಗಿ ತಪ್ಪು ದಾರಿಯಲ್ಲಿ ಹೋಗ್ತಾರೆ. ಗೊತ್ತಿದ್ದು ಕೂಡ ಕಾನೂನನ್ನು ಮೀರಿ ನನಗೆ ಈ ಕಾನೂನು ಆಗಲ್ಲ ಅನ್ನುವ ಒಂದು ಇದರಲ್ಲಿ ಭಾವನೆಯಲ್ಲಿ ಮುಂದುವರಿತಾ ಇದ್ದಾರೆ. ಅದರಿಂದಾಗಿ ಸಮಾಜ ಭಾಳಷ್ಟು ತಿಕ್ಕಾಟಗಳು ಬರ್ತಾ ಇವೆ ಈ ನಡುವೆ. ಮತ್ತು ಕೋರ್ಟಿಗೆ ಹೋದರೆ ಕೋರ್ಟಲ್ಲಿ ಕೂಡ ಭಾಳ ಸಮಯ ಹೋಗ್ತದೆ. ಅದು ಕೂಡ ಒಂದು ರೀತಿಯಲ್ಲಿ ಜನರಲ್ಲಿ ಕಾನೂನನ್ನು ಮೀರುವಂಥ ಒಂದು ಪ್ರವೃತ್ತಿಯನ್ನು ಹುಟ್ಟಿಸ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.